ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ. ಡೂಮ್ ಶೇಪ್ ಕೇಕ್ ಮಾಡೋದು ತುಂಬ ಈಸಿ. ಅದು ಸ್ವಲ್ಪ ತಿಳ್ಕೊಂಡ್ರೆ ಸಾಕು. ಮೇನು ಕೇಕ್ ಕಟ್ಟಿಂಗು ಕ್ಲೀನಾಗಿ ಡೂಮ್ ಶೇಪ್ ಥರ ಕಟ್ಟು ಮಾಡ್ಕೋಬೇಕು ಮೊದಲೇ. ಆಮೇಲೆ ಕ್ರೀಮ್ ಐಸಿಂಗ್ ಮಾಡ್ಬಿಟ್ಟು ಎಲ್ಲ ಇಸ್ಪೇಟನ್ನು ಈ ಥರ ಇಟ್ಕೋಬೇಕು. ಅದು ಪ್ಲಾಸ್ಟಿಕ್ ಇಸ್ಪೇಟ್ ಕಾರ್ಡ್ ಆಗಬೇಕು. ಈ ಥರ ಆ ಫಿನಿಶಿಂಗ್ ಬರೋವರೆಗೂ ಇದೇ ಥರ ತೆಗಿತಾ ಇರಬೇಕು. ಆಮೇಲೆ ಸ್ವಲ್ಪ ರಿಫಂಡ್ ಆಯಿಲ್ ಹಾಕಬೇಕು, ಯಾಕಂದರೆ ಇದೇ ಮೇನ್ ಚೆನ್ನಾಗಿ ಕಾಣೋದು ಫಿನಿಶಿಂಗು. ಒಂದ್ಸರಿ ಟ್ರೈ ಮಾಡಿ, 100% ಬಂದೇ ಬರುತ್ತೆ. ಈ ಥರ ಮತ್ತು ಡಾಟ್ ಇಟ್ಟರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಕೇಕು. ಆಮೇಲೆ ಟ್ರಫಲ್ ಹಾಕಿದ್ದೀನಿ ಮೇಲೆ, ಅಂದರೆ ಚಾಕ್ಲೇಟ್ಗೆ ಟ್ರಫಲ್ ಹಾಕಿದರೆ ಲುಕ್ ಕಾಣುತ್ತೆ. ಮೇಲೆ ಸ್ವಲ್ಪ ಫುಲ್ ಹಾಕ್ಬಾರ್ದು. ಆನಂತರ ಸ್ವಲ್ಪ ಈ ಥರ ಇಸ್ಪಿಟಲ್ಲಿ ಒಂದೇ ಲೆವೆಲ್ಲು ಮಾಡಬೇಕು. ಆಮೇಲೆ ಕ್ರೀಮ್ ಜಾಸ್ತಿ ಹೋಗಲ್ಲ ಇದಕ್ಕೆ, ಯಾಕಂದರೆ ಕೆಳಗಡೆ ಒಂದೇ ಡಿಸೈನು ಪನ್ನಲ್ಲು, ಬಾರ್ಡರ್ ಡಿಸೈನ್ ಅಷ್ಟೇ ಬಿಡೋದು. ಈ ಥರ ಡಿಸೈನ್ ಬಿಟ್ಟಾದ್ಮೇಲೆ ಹೂವು ಪನ್ನಲ್ಲು ಇಲ್ಲದೇ ಹೂಬಿಡ್ಬೋದು. ಒಂದು ಬಟರ್ ಪೇಪರು ಈ ಥರ ಹಾಕೊಂಬಿಟ್ಟು ಕ್ರೀಮು ಸೈಡ್ಗೆ ಸ್ವಲ್ಪ ಲೈಟಾಗಿ ಒಂದು ಲೆವೆಲ್ ಕಟ್ ಮಾಡಬೇಕು ಕಾಸಾಗಿ. ಆನಂತರ ಈ ಥರ ಕಡ್ಡಿ ತಗೊಂಬಿಟ್ಟು ಒಂದು ಸ್ಟಿಕ್ ತಗೊಂಬಿಟ್ಟು ಈ ಥರ ಹೂವು ಬಿಡಬೇಕು. ಜಾಸ್ತಿ ಬೇಡ, ಒಂದು 3 ಹೂವು ಬಿಟ್ಟರೆ ಸಾಕು, ಹುಕ್ ಕಾಣುತ್ತೆ. ಆಮೇಲೆ ಗ್ರೀನು ಈ ಥರ ಎಳೆ ಬಿಟ್ಟರೆ ಇನ್ನು ಲುಕ್ ಕಾಣುತ್ತೆ ಅಂತ. ಆಮೇಲೆ ಎಲೆ ಬಿಡಬೇಕು. ಎಲೆ ಬಿಟ್ಮೇಲೆ ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಕೇಕು. ನಮ್ಮ ಚಾನಲ್ ಇದೇ ಫಸ್ಟ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಪ್ರೋತ್ಸಾಹ ಇರಲಿ ನಿಮ್ಮದು. ಇದು ಸೀಕ್ರೆಟು, ಬಟ್ ಇದು ಇಸ್ಪೇಟ್ ಕಾರ್ಡ್ ಇಟ್ಕೊತೀವಲ್ಲ, ಅದೇ ಮೇನ್ ಇಂಪಾರ್ಟೆಂಟ್ ಇದ್ರಾಗೆ. ಇಸ್ಪೇಟ್ ಕಾರ್ಡು. ಆಮೇಲೆ ಕೇಕ್ ಕಟ್ಟಿಂಗ್ ಮಾಡೋದು. ಕೇಕ್ ಕಟ್ಟಿಂಗು ಒಂದೇ ಲೆವೆಲಾಗಿರಬೇಕು, ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಥ್ಯಾಂಕ್ ಯು.